ಹೇಳ್ಬೇಡಿ ನೀವೆಲ್ಲರೂ ಏನು ಮಾಡಿ ಅದೆಲ್ಲರೂ ಕಟ್ಟಿದ್ರೆ ಅಲ್ಲಿ ಅರ್ಜೆಂಟ್ ಮೀಟಿಂಗ್ ಕನ್ನಡ 10 ನಿಮಿಷ ಏನಾಗಿತ್ತು ಅಲ್ಲೆಲ್ಲ ಕೂತವ್ರೆ. ಮೇಡಮ್ ನಿಮ್ಮನ್ನೂ ಹಿಡ್ದಿದ್ದೀನಿ. ಹಿಂದೆ ಬರಪ್ಪಿ. ತೆಗಿರಿ ಬೇಡ ಸರ್. ಪುಷ್ಪ ಈ ಕಡೆ ಬನ್ನಿ. ಆ ಕಡೆ ಹೋಗಿದ್ದೀವಿ, ಅಲ್ಲೋಗಿ ಸರ್ ಕೊಡಿ. ಕ್ಲೋಸ್ ಹೋಗ್ಬಿಟ್ರೆ ಹಿಂದೆ ವೈಟ್ ಸಿಗಲ್ಲ. ನಿಂತ್ಕೋಗೋಣ. ನೀವು ನಿಂತ್ಕೋ, ನಾನು ನಿಂತ್ಕೋತೀನಿ. ಎಲ್ಲ ನೀಟಾಗಿ ತೆಗಿಬೇಕು. ಮೊಬೈಲ್ ಕಾಣ್ತದೆ. ಮೊಬೈಲ್ ಬನ್ನಿ ಮೇಡಮ್, ಬನ್ನಿ ಮೇಡಮ್. ಸ್ಟ್ಯಾಂಡ್
ಸಂಯುಕ್ತಾಶ್ರಯದಲ್ಲಿ ಇಂದಿವತ್ತು ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕಿಯರ ಇರಲ್ಲ ಬಂದವನಿಗೆ ಮತ್ತು ಈ ಒಂದು ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಅತ್ಯಂತ ಜನಪ್ರಿಯ ಜಿಲ್ಲಾಧಿಕಾರಿ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಕುಮಾರ್ ಅವರಿಗೆ ಇಲಾಖೆ ಪರವಾಗಿ ತಾಲೂಕಾಡಳಿತ ಪರವಾಗಿ ತುಂಬುವುದಿದೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಸುಮ್ಮನೆ ಯಾಕೆ ಹೋಗ್ತೀನಿ ಒಂದು ನಿಮಿಷ ಸರ್ ಇಲ್ಲಿ ಸರ್ ಲೈವ್ ಇದೆ ಅಲ್ಲಿ ಶ್ರೀಯುತ BP ಪ್ರಕಾಶ್ ಅವರು ಮಾನ್ಯ ಅಧ್ಯಕ್ಷರು ಮಂಡ್ಯ ನಗರ ಪ್ರಾಧಿಕಾರ ಮಂಡ್ಯ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ತಾಲೂಕಾಡಳಿತ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ. BR ಅಂಬೇಡ್ಕರ್ ಅವರ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟನೆಯನ್ನು ಮಾಡಲಾಗಿದೆ. ಉದ್ಘಾಟನೆಯನ್ನು ನೆರವೇರಿಸಿದಂಥ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಮಾನ್ಯ ಶಾಸಕರಾದ ಸನ್ಮಾನ್ಯ P. ರವಿಕುಮಾರ್ ಸರ್ ಅವರೇ ಹಾಗೂ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತ ಶ್ರೀಮತಿ KR ನಂದಿನಿ ಅವರೇ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಂತ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂತ BP ಪ್ರಕಾಶ್ ಅವರೇ ಹಾಗೂ ವಕೀಲ ಸಂಘದ ಶಿಕ್ಷಣ ಎನ್ನುವುದು ಹುಲಿಯ ಹಾಲಿನಂತೆ ಅದನ್ನ ಕುಡಿದ ಮೇಲೆ ಗರ್ಜಿಸಲೇಬೇಕು ಅಂತೇಳಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂತಹ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಕಾರಣ ಇಷ್ಟೇ, ಇದೀಗ ನಾವು ಹೊಸದಾಗಿ ಪ್ರಾರಂಭವಾಗ್ತಿರುವಂತಹ ವಿದ್ಯಾರ್ಥಿ ನಿಲಯದ ನಾವು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರ್ತೇವೆ. ಈ ಒಂದು ಕಾರ್ಯಕ್ರಮ ತಿಂಗಳ ಕಟ್ಟಡ ಕಾಮಗಾರಿ ಪೂರ್ಣಗೊಂಡ ನಂತರ ಅನಿವಾರ್ಯವಾಗಿ ಬೇರೆ ಖಾಸಗಿ ಬಾಡಿಗೆ ಕಟ್ಟಡದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂಥ ಒಂದು ಅತ್ಯುತ್ತಮವಾದಂಥ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ಸುಮಾರು 6.5 ಕೋಟಿ ವೆಚ್ಚದ ಒಂದು ಕಟ್ಟಡ, 100 ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುವಂಥ ಕಟ್ಟಡವನ್ನು ಸರ್ಕಾರದ ವತಿಯಿಂದ ನಿರ್ಮಿಸಿ ನಿಮ್ಮೆಲ್ಲರ ಒಂದು ಶ್ರೇಯೋಭಿವೃದ್ಧಿಗಾಗಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಮೊದಲನೇದಾಗಿ ಈ ಕಟ್ಟಡದ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು.
ಎರಡನೇದಾಗಿ ಇದು ಕೇವಲ ಸರ್ಕಾರ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ, ಕೇವಲ ಕಟ್ಟಡ ಮಾತ್ರ ಅಲ್ಲ. ಯಾರು ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತೀರಾ, ನಿಮಗೆ ಒಂದು ನಿಖರವಾದಂತಹ ಗುರಿ ಇರಬೇಕು ಜೀವನದಲ್ಲಿ. ಈ ವಿದ್ಯಾರ್ಥಿ ನಿಲಯದಲ್ಲಿ ಏನಾದರೂ ಓದಿ ಸಾಧನೆ ಮಾಡಿ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡುವ ಮೂಲಕ ಸಮಾಜದ ಒಬ್ಬ ಆದರ್ಶ ಪ್ರಜೆಗಳಾಗಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು ತಾವೆಲ್ಲ ಏನಿದ್ದೀರಾ, ನಿಮ್ಮ ತಂದೆ ತಾಯಿಗಳ ಆಸೆ ಏನಿದೆ, ಯಾವ ತಂದೆ ತಾಯಿಗಳು ಕೂಡ ನನ್ನ ಮಕ್ಕಳು ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ಲಿ ಅನ್ನುವಂತ ಆಶಾಭಾವನೆ ಇಟ್ಕೊಂಡಿರೋದಿಲ್ಲ. ಆದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿ, ಮನೆಯಿಂದ ಹೊರಗುಳಿದು ಮಾಡ್ಲಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಸರ್ಕಾರ ಇಷ್ಟೆಲ್ಲ ವೆಚ್ಚವನ್ನ ಮಾಡಿ ನಿಮ್ಮ ಏಳಿಗೆಗೋಸ್ಕರ ಇಷ್ಟು ದೊಡ್ಡ ಕಟ್ಟಡವನ್ನ ಕಟ್ಟಿ, ಕೇವಲ ಕಟ್ಟಡ ಕಟ್ಟೋದಷ್ಟೇ ಅಲ್ಲ, ಉಚಿತವಾದಂತ ಒಂದು ಆಶ್ರಯ ತಾಣ ಮತ್ತೆ ಫುಡ್ ವ್ಯವಸ್ಥೆ, ಪುಸ್ತಕದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ತಾ ಇರೋದ್ರಿಂದ ಎಲ್ಲ ಮಾಡ್ತಾ ಇರುವ ಉದ್ದೇಶ ನಿಮ್ಮ ಏಳಿಗೆಗಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಾನೊಬ್ಬ ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಮಾತನಾಡ್ತಾ ಇದ್ರೆ ನನ್ನ ಬದುಕಿನಲ್ಲೂ ಕೂಡ ನಾನು ಇಡೀ ವಿದ್ಯಾಭ್ಯಾಸವನ್ನ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಕಲ್ತಿರೋದ್ರಿಂದ ಬಹುಶಃ ನಾನು ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ನಿಮಗೆಲ್ಲ ಮಾದರಿಯಾಗಿದೆ ಅಂತ ನಾನು ಹೇಳಲಿಕ್ಕೆ. ಹಾಗಾಗಿ ಯಾವತ್ತೂ ಕೂಡ ನೀವು ವಿದ್ಯಾರ್ಥಿನಿಯರಾಗಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳು, ಇದು ಕೇವಲ ವಿದ್ಯಾರ್ಥಿ ನಿಲಯ ಅಲ್ಲ. ಯಾವತ್ತು ನೀವು ಇದನ್ನ ವಿದ್ಯಾರ್ಥಿ ನಿಲಯ ಅಲ್ಲ, ಇದೊಂದು ಜ್ಞಾನದ ದೇಗುಲ ಅಂತ ಭಾವಿಸ್ಕೊಡ್ತೀರಾ, ಅವಾಗ ನೀವೆಲ್ಲರೂ ಕೂಡ ಸಾಧನೆ ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ಇದೊಂದು ವಿದ್ಯಾರ್ಥಿ ನಿಲಯ ಆದ್ರೂ ಕೂಡ ಇದು ನಿಮ್ಗೆ ಕುಟುಂಬ. ಈ ಕುಟುಂಬದ ಜೊತೆ ನೀವು ಇದ್ದು ಒಳ್ಳೆ ವಿದ್ಯಾಭ್ಯಾಸವನ್ನ ಕಲಿತು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು. ಆ ದೃಷ್ಟಿಯಿಂದ ಜೀವನದಲ್ಲಿ ಒಳ್ಳೆಯ ಗುರಿಯನ್ನು ಹಾಕೊಳ್ಳಿ. ಯಾಕೆಂದ್ರೆ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ, ನಿಮಗೆ ಉಚಿತವಾದಂತ ಅನ್ನವನ್ನ ಕೊಡ್ತಾ ಇದೆ, ಉಚಿತವಾದಂತ ಆಶ್ರಯವನ್ನ ಕೊಡ್ತಾ ಇದೆ. ಉಚಿತವಾದಂತ ಆಶ್ರಯ, ಅನ್ನ ಮತ್ತೆ ಅಕ್ಷರ, ಈ ಮೂರನ್ನು ಕೂಡ ಜ್ಞಾನ ಸರ್ಕಾರ ಕೊಡ್ತಾ ಇರೋದು. ಏನು ಕೊಡ್ತಾ ಇರೋದು ಅಂತ ಹೇಳಿದ್ರೆ, ಇಲ್ಲಿ ಆರಾಮಾಗಿದ್ದು ಊಟ ಮಾಡಿಕೊಂಡು ಫ್ರೀ ಊಟ, ಫ್ರೀ ಏನೋ ಸೆಂಟರ್ ಅಂತ ಹೋಗ್ಲಿಕ್ಕಲ್ಲ. ಕೊಡ್ತಾ ಇರೋ ಉದ್ದೇಶ ಅಂದ್ರೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಲೇಬೇಕು, ಸಮಾಜಕ್ಕೆ ನಾನೊಬ್ಬ ಒಳ್ಳೆಯ ಪ್ರಜೆ ಆಗ್ಲೇಬೇಕು, ತಂದೆ ತಾಯಿಗೆ ಒಬ್ಬ ಒಳ್ಳೆಯ ಮಗ ಅಥವಾ ಮಗಳು ಆಗ್ಲೇಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಕೊಟ್ಟಿರೋದ್ರಿಂದ ನೀವೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಇವತ್ತು ನಾವು ದೀಪ ಬೆಳೆಸಿದೀವಿ. ನೀವು ಸಮಾಜದ ಆಶಾ ದೀಪಗಳು, ನೀವು ಆಶಾ ದೀಪಗಳಾಗಿರೋದ್ರಿಂದ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಓದಿ ವಿದ್ಯಾರ್ಥಿ ನಿಲಯವನ್ನು ಒಂದು ದೇಗುಲ ಅಂತ ಭಾವಿಸ್ಕೊಂಡು, ಜ್ಞಾನದ ದೇಗುಲ ಅಂತ ಭಾವಿಸ್ಕೊಂಡು ಚೆನ್ನಾಗಿ ಓದಿ ನಿಮ್ಮ ಒಂದು ಬದುಕಿಗೆ ಒಳ್ಳೆಯ ಗುರಿಯನ್ನ ಇಟ್ಕೊಂಡು ಸಾಧನೆ ಮಾಡಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಾರಂಭದ ವೇದಿಕೆ ಮೇಲಿರುವಂತಹ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರೇ, ಸಿಒ ನಂದಿನಿ ಅವರೇ, ಮೂಡ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರೇ, ವಿಜಯಲಕ್ಷ್ಮಿ, ನಮ್ಮ ಸಣ್ಣ ಕೈಗಾರಿಕಾ ನಿಗಮದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರೇ, ಡಿಡಿ ಅವರೇ, ಆಮೇಲೆ ವಕೀಲರ ಸಂಘದ ಅಧ್ಯಕ್ಷರು ಮಿತ್ರರಾದಂತಹ ಸತ್ಯಾನಂದ ಅವರೇ, ಹಾಗೂ ಇಲ್ಲಿರುವಂತಹ ಎಲ್ಲ ಹಿರಿಯರೇ, ವಿದ್ಯಾರ್ಥಿಗಳು, ಇವತ್ತೊಂದು ಬಹಳ ಪುಣ್ಯದ ಕೆಲಸ. ವಿದ್ಯಾರ್ಥಿನಿಯರಿಗೆ ಒಂದು ಸುಸಜ್ಜಿತ ಹೈಟೆಕ್ ಆಗಿ ನೀವೀಗ ನಿಮ್ಮ ಕಟ್ಟಡವನ್ನು ನೋಡ್ಬೋದು. ಮೊದಲೆಲ್ಲ ಹಾಸ್ಟೆಲ್ ಅಂದ್ರೆ ಎಲ್ಲ ಮೂಗು ಮುರಿಯೋದು, ಹಂದಿಗೂಡು ತರ ಇರುತ್ತೆ, ಒಂದೇ ರೂಮಲ್ಲಿ ಗಲೀಜ್ ಇರುತ್ತೆ, ಇದಕ್ಕೆ ಹೆಂಗಪ್ಪ ಇರೋದು ಅಂತ. ನಮ್ಮ ಸರ್ಕಾರಗಳು ಬಂದ ಮೇಲೆ ವಿದ್ಯಾರ್ಥಿ ನಿಲಯ ಅಂದ್ರೆ ಖಾಸಗಿ ಪಿಜಿಗಿಂತ ಚೆನ್ನಾಗಿ ಮಾಡಿದೀವಿ. ನೀವು ಖಾಸಗಿ ಪಿಜಿಯಲ್ಲೂ ಇಷ್ಟು ಕ್ವಾಲಿಟಿ ರೂಮು, ಬೆಡ್, ಬಿಸಿನೀರು ಎಲ್ಲೂ ಸಿಗಲ್ಲ. 6.5 ಕೋಟಿ ರೂಪಾಯಿ ನಾನೇ ಬಂದು 2 ವರ್ಷಕ್ಕೆ ಮುಂಚೆ, ನೀವೆಲ್ಲ ಇಲ್ಲಿ ಇದ್ದವರು ಒಂದು ಸ್ವಲ್ಪ ಜನ ಇರಬಹುದು ವಿದ್ಯಾರ್ಥಿಗಳು, ನಾವೇ ಭೂಮಿ ಪೂಜೆ ಮಾಡಿದೆ. ಇವತ್ತು ನಾನೇ ಉದ್ಘಾಟನೆಯನ್ನ ಮಾಡ್ತಾ ಇದ್ದೆ. ನಾನು ಶಾಸಕನಾದ ಮೇಲೆ 3 ವಿದ್ಯಾರ್ಥಿ ನಿಲಯಗಳನ್ನ ಮಂಡ್ಯಕ್ಕೆ ತಂದಿದ್ವಿ. ಇನ್ನ 2, ಒಂದು ಮೌಲಾನಾ ಆಜಾದ್ ಅಲ್ಪಸಂಖ್ಯಾತ ವಿದ್ಯಾರ್ಥಿ ನಿಲಯ, ಇನ್ನೊಂದು ಅಂಬೇಡ್ಕರ್ ಬಾಲಕರ ವಿದ್ಯಾರ್ಥಿ ನಿಲಯ. ಗೊತ್ತಾಯ್ತಾ? ಕಟ್ಟಡ ನಿರ್ಮಾಣ ನಡೀತಾ ಇದೆ. ಅದನ್ನು ಕೂಡ ಇನ್ನೊಂದು 6 ತಿಂಗಳಲ್ಲಿ ಈ 2 ಕೂಡ ಉದ್ಘಾಟನೆಯನ್ನ ಮಾಡ್ತೀವಿ. ಇದೆಲ್ಲ ಇವತ್ತು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕಮ್ಮಿ ಎಲ್ಲ ತುಕ್ಕಿಡಿದು 10 ವರ್ಷ ಆಗೋದು. ಅದನ್ನು ಉದ್ಘಾಟನೆ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಬೇಕಾದ ದುಡ್ಡನ್ನು ಒದಗಿಸಿ 2 ವರ್ಷ 3 ವರ್ಷದ ಒಳಗಡೆ ನಮ್ಮ ಅಧಿಕಾರದ ಅವಧಿಯ ಒಳಗಡೆ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಕಲೀಲಿ, ಚೆನ್ನಾಗಿ ಓದ್ಲಿ ಅನ್ನೋ ಕಾರಣಕ್ಕೆ ನಿಮಗೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನ ಇವತ್ತು ಉದ್ಘಾಟನೆ ಮಾಡಿದ್ವಿ.
DC ಅವ್ರು ಹೇಳೋದು ಇದು ನಿಮಗೆ ವಿದ್ಯಾರ್ಥಿ ನಿಲಯ ಜ್ಞಾನ ಮಂದಿರ ಅಂತ. ನೀವು 5 ವರ್ಷ ಇರ್ತೀರ, 10 ವರ್ಷ ಇರ್ತೀರೋ, ಇದೇ ನಿಮಗೆ ಮನೆ ಇದ್ದಂಗೆ. ಇಲ್ಲಿರೋ ವಾರ್ಡನ್ಗಳೇ ನಿಮ್ಗೆ ಎರಡನೇ ತಂದೆ ತಾಯಿ ತರ. ಪಾಪ ನೀವೆಲ್ಲ ಮನೆಗಳಲ್ಲಿ ಹೆಂಗ್ ನೋಡ್ಕೊಳ್ತಾರೋ ಅದೇ ಪ್ರೀತಿ ಬೇಕು ಅನ್ನೋ ಕಾರಣಕ್ಕೆ ನಾನಾ ಕಾರಣಗಳಿಗೆ ನೀವು ವಿದ್ಯಾರ್ಥಿ ನಿಲಯಗಳಲ್ಲಿ ಇರ್ತೀರಿ. ಇದು ಓದಿ ನೀವು ಚೆನ್ನಾಗಿ ಆಗ್ಬೇಕು, ನನ್ನ ಹಾಸ್ಟೆಲ್ ಓದಿ ಇವ್ ತರ DC ಇವ್ ತರ CO ಆಗ್ಬೇಕು ಅನ್ನೋ ಕನಸು ಕಾಣಬೇಕು. ಕನಸು ಕಂಡ್ರೆ ಅದು ಗುರಿ ತಲುಪುತ್ತೆ. ಕನಸು ಕಾಣೋದ್ರೆ ಮಾಡ್ಕೊಂಡೇ ಕನಸು ಕಾಣ್ಕೊಂಡಿರ್ಬಾರ್ದು, ಎದ್ದು ಬಾಧನೂ ಹೋಗ್ಬೇಕು. ಇದು ನಮ್ಮ MLA ಅವ್ರು ಕನಸು ಕಾಣು ಅಂತ ಹೇಳೋದ್ರಿಂದ ಮಾಡ್ಕೊಂಡು ಕನಸೇ ಕಾಣ್ತೀನಿ ಅಂದ್ಬಿಟ್ರೆ ಕನಸು ಕಾಣ್ಬೇಕಂದ್ರೆ ಬೆಳಿಗ್ಗೆ ಎದ್ದು ಪಾಠನೂ ಓದಬೇಕು. ಓದಿ ವಿದ್ಯಾರ್ಥಿಗಳು ನೀವು ಈ ರಾಜ್ಯಕ್ಕೆ ಈ ವಿದ್ಯಾರ್ಥಿ ನಿಲಯಕ್ಕೆ ಹೆಸರು ತಂದ್ರೆ ನಾವು ಈ ಕಟ್ಟಡ ಕಟ್ಟಿ ನೀವೆಲ್ಲ ಒದಗಿಸಬೇಕು, ಸಾರ್ಥಕ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇದುವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಇನ್ನೊಂದು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸದಸ್ಯರವರೇ, ಜಿಲ್ಲಾಧಿಕಾರಿಗಳು ಕುಮಾರ್ ಸರ್ ಅವರೇ, ನಮಗೂ ಮೇಡಮ್ ಅವರೇ, ಪ್ರಕಾಶ್ ಅವರೇ, ಸಂಧ್ಯಾ ಅವರೇ, DD ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಈ ಜಾಗದ ಬಗ್ಗೆ ಒಂದು ಮಾತು ಹೇಳಬೇಕಾಗಿತ್ತು. ಯಾಕೆಂದ್ರೆ ಈ ಜಾಗ ಮೊದಲು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದೆ. ಸಮಾಜ ಕಲ್ಯಾಣ ಇಲಾಖೆ ಸೇರಿದಾಗ ಅವ್ರಿಗೆ ಇಲ್ಲಿ ಒಂದು ಹಾಸ್ಟೆಲ್ ಮಾಡಬೇಕು ಹೆಣ್ಮಕ್ಳದು ಅಂತ ಇಲ್ಲಿ ಪ್ರಾರಂಭ ಮಾಡಿದ್ರು. ಹಾಸ್ಟೆಲ್ ಶುರು ಮಾಡುವ ಕೆಲಸ ಶುರು ಮಾಡಕ್ ಬಂದಾಗ ದೊಡ್ಡ ಗಲಾಟೆ ಮಾಡಿ ಇಲ್ಲಿ ಹಾಸ್ಟೆಲ್ ನಡೆಸಬಾರ್ದು, ಹೆಣ್ಮಕ್ಳನ್ನ ಇಲ್ಲಿ ಹೆಣ್ಮಕ್ಳು ಕೆಟ್ಟೋಗ್ಬಿಡ್ತಾರೆ ಅಂತ ನಮ್ಮ ಸೋಮಣ್ಣ ಅವ್ರಿಗೆ ಎಲ್ಲರಿಗೂ ವಿಷಯ ಚೆನ್ನಾಗಿ ಗೊತ್ತಿತ್ತು. ಅವಾಗ ಹಾಸ್ಟೆಲ್ನ ನಿಲ್ಲಿಸ್ಬಿಟ್ರು. ಇಲ್ಲಿ ಹಾಗೆ ಈ ಜಾಗ ಸುಮಾರು ಒಂದು 20 ವರ್ಷಗಳಿಂದ ಖಾಲಿ ಜಾಗನೇ ಇತ್ತು. ಯಾರು ಇದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ಸ್ಟ್ರೈಕ್ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂತ ಹೇಳಿ. ಇವೆಲ್ಲ ಸಣ್ಣ ಮಕ್ಕಳು. ಅವಾಗ ಎಲ್ಲರೂ ಪಾಪ ಕೇಳ್ಕೊಂಡ್ರು, ಇಲ್ಲಿ ಹಾಸ್ಟೆಲ್ ಮಾಡಿ ಹೆಣ್ಮಕ್ಳು. ಅಲ್ಲಿ ಹಾಸ್ಟೆಲ್ ಬಿಲ್ಡಿಂಗಳೇ ಇರಲಿಲ್ಲ, ಬಾಡಿಗೆ ಮನೆ ತಗೊಂಡು ಎಲ್ಲರೂ ಒಂದೇ ಕಡೆ ಕೂಡಾಕಿ ಅಲ್ಲಿ ಸೇರಿಸಿ ವಿದ್ಯಾಭ್ಯಾಸ ಕೊಡ್ತಾ ಇದ್ರು. ಹಾಗಾಗಿ ಅವಾಗ ನಾನು ಇಲ್ಲಿ ಪಕ್ಕದ ಮನೆ ಬಾಡಿಗೆ ಬಂದೆ. ಅವಾಗ ಈ ಜಾಗ ಎಲ್ಲ ಕೊಡಬೇಕು, ನಮ್ಮನ್ನ ಸಮಾಜ ಕಲ್ಯಾಣ ಇಲಾಖೆ ಅಲ್ವಾ ಅಂತ ಹೇಳಿ ಹಾಗೆ ಇದು ಖಾಲಿ ಬಿದ್ದಿದೆ ಅಂತ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರು DC ಆಗಿದ್ರು. ನಮ್ಮ ಕುಮಾರ್ ಸರ್ ತವರೇ ಎಲ್ರಿಗೂ ಒಂದು ಹಾಸ್ಟೆಲ್ಗಳ ಬಗ್ಗೆ ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಸದಾ ಹಾಸ್ಟೆಲ್ಗಳು ರೋಡ್ ಹೊಡಿತಾ ಇದ್ರು. ನಾನು ಹೇಳಿದೆ ಸರ್, ನಮ್ಮ ಹಾಸ್ಟೆಲ್ಗಳ ಮಕ್ಕಳು ಎಲ್ಲ ಒಂದು ರೂಮಲ್ಲಿ 5 ಜನ 6 ಜನ ಇರ್ತಾರೆ, ಇಲ್ಲಿ ತುಂಬಾ ದೊಡ್ಡ ಜಾಗ ಇದೆ, ಇಲ್ಲೊಂದು ಹಾಸ್ಟೆಲ್ ಮಾಡಬೇಕು ಸರ್ ಅಂತ ಅಂದಾಗ ಇವತ್ತೇ ಅದನ್ನ ಎಸ್ಟಿಮೇಟ್ ಮಾಡಿ ಕಳಿಸಿ ನಾನು ಸ್ಯಾಂಕ್ಷನ್ ಮಾಡ್ತೀನಿ. ಅವರು ಕಮಿಷನರ್ ಆಗಿದ್ರು. ಅವಾಗ